ಮೂರು 2027 ಪೂರ್ಣಿಮಾ ಜನರು ಮತ್ತು ಅಧ್ಯಕ್ಷರಾದ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಮೂವರಿನ ಸಮಸ್ತ ನಾಗರಿಕರ ಜೊತೆಯಾಗಿ ಈ ವರ್ಷದ ವಿಶೇಷ ದೃಶ್ಯಾವಳಿ ಪಾರ್ವತಿ ಪುತ್ರ ವಿಜಯ. ಈ ದೃಶ್ಯಾವಳಿಯನ್ನು ಪಾರ್ವತಿ ಪುತ್ರ ವಿಜಯ. ಅಣ್ಣ ನಡೆಯಿರಿ, ಜಲಪಾತಕ್ಕೆ ಹೋಗಿ ನಾವು ಸ್ನಾನ ಮಾಡಬೇಕು. ನೀನೇ ಹೋಗಪ್ಪ ಕಾರ್ತಿಕೇಯ. ಇವತ್ತು ಭೋಜನದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಆಗಿದೆ. ನನಗೆ ನಿದ್ದೆ ಬರ್ತಾ ಇದೆ. ಹೊಟ್ಟೆ ತುಂಬಾ ತಿಂದು ನೀವು ಸೋಂಬೇರಿಯಾಗಿದ್ದೀರಿ ಅಣ್ಣ. ಎಂತ ಮಾತಿದು? ನನ್ನಲ್ಲಿ ನಿನಗಿಂತ ಹೆಚ್ಚಿನ ಚುರುಕುತನ ಮತ್ತು ಸ್ಫೂರ್ತಿ ಸ್ವಲ್ಪ ಜಾಸ್ತಿನೇ ಇದೆ, ತಿಳಿಯಿತು? ಇರ್ಲಿ ಬಿಡಿ ಅಣ್ಣ, ನಾನು ನಿಮ್ಮ ಲೆವೆಲ್ಗೆ ಬರಲು ಸಾಧ್ಯವೇ ಇಲ್ಲ. ನನ್ನ ಶಕ್ತಿಯ ಬಗ್ಗೆ ನಿನಗೆ ತಿಳಿದಿಲ್ಲ ಎಂದು ಕಾಣುತ್ತಿದೆ. ನಾರಾಯಣ ನಾರಾಯಣ. ಗಣೇಶ, ಕಾರ್ತಿಕೇಯ, ಇಬ್ಬರು ಏನು ಚರ್ಚೆ ಮಾಡುತ್ತಿದ್ದೀರಿ? ಮುನಿವರಿಯರೇ, ನಿಮ್ಮ ಕೈಯಲ್ಲಿ ಅದೇನೋ ಇದೆಯಲ್ಲ? ಅಣ್ಣ, ಈಗ ನಿನಗೆ ಭೋಜನ ಪ್ರಮಾಣ ಅಧಿಕವಾಗಿದ್ದರೂ ಮತ್ತೆ ಮುನಿವರಿಯರ ಕೈಯಲ್ಲಿರುವ ಫಲದ ಚಿಂತೆ ಏಕೆ? ನಿನಗೆ ತಿಳಿಯದು ಕಾರ್ತಿಕೇಯ, ಆ ಫಲವು ಬಹಳ ವಿಶೇಷವಾಗಿ ಕಾಣುತ್ತಿದೆ. ಅದರಿಂದ ನಾನು ಕೇಳಿದೆ ಅಷ್ಟೇ. ಇಬ್ಬರು ಸಮಾಧಾನವಾಗಿರಲಿ. ನನಗೆ ಈ ಫಲದ ಬಗ್ಗೆ ತಿಳಿದಿಲ್ಲ. ಆದ್ದರಿಂದ ನಿಮ್ಮ ಮಾತಾ ಪುತ್ರನ ಬಳಿ ಹೋಗಿ ಈ ಫಲದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಾರಾಯಣ 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 ನಾರಾಯಣ. ಪರಮೇಶ್ವರ, ಈ ಫಲವು ಯಾವುದೆಂದು ನಮಗೆ ತಿಳಿದಿಲ್ಲ. ಇದರ ಬಗ್ಗೆ ನಮಗೆ ತಿಳಿಸಿ ಪರಮೇಶ್ವರ. ಈ ಫಲವು ದುರ್ಲಭವಾದದ್ದು. ಈ ಫಲವನ್ನು ಸಂಪೂರ್ಣವಾಗಿ ಸೇವಿಸಿದರೆ ಅಮರತ್ವವು ಮತ್ತು ಅಪಾರವಾದ ಬುದ್ಧಿಶಕ್ತಿ ಬರೆಯುವುದು. ಆದರೆ ಈ ಫಲವನ್ನು ಒಬ್ಬರೇ ಸೇವಿಸಬೇಕು. ಇದು ಗಲಾಟಕ್ಕೆ ಬಂದಿದ್ದಲ್ಲ. ಹಾ ಪತಿದೇವ, ಹೀಗೆ ಮಾಡಿದರೆ ಹೇಗೆ? ಈ ಸಮಸ್ಯೆಗೆ ನಾರದ ಮುನಿಯರಿಂದ ಐಡಿಯಾ ಪಡೆದುಕೊಂಡು ಪ್ರಾಬ್ಲಮ್ ಬಗೆಹರಿಸಿಕೊಳ್ಳುವುದು ಬೆಟರ್. ಮುನಿವರಿಯರೇ, ಈ ಸಮಸ್ಯೆಗೆ ಪರಿಹಾರ ನೀಡಿ. ಪರಮೇಶ್ವರ, ನಿಮಗೆ ತಿಳಿದಿರುವುದು ಏನಿದೆ? ಈ ಫಲದ ಸಲುವಾಗಿ ಅಣ್ಣ ತಮ್ಮಂದಿರ ನಡುವೆ ಒಂದು ಸ್ಪರ್ಧೆ ಏರ್ಪಡಿಸೋಣ. ಗೆದ್ದವರಿಗೆ ಪೂರ್ಣ ಫಲ ನೀಡಿದರೆ ಆಯಿತು. ಮುನಿವರಿಯರೇ, ಸ್ಪರ್ಧೆ ಏನೆಂದು ನೀವೇ ಇವುಗಳಿಗೆ ವಿವರಿಸಿದ್ದೇನೆ. ಪರಮೇಶ್ವರ, ಹಾಗೇ ಆಗಲಿ. ಮಕ್ಕಳೇ, ಈ ವಿಶ್ವವನ್ನು ಯಾರು ಮೊದಲು 3 ಬಾರಿ ಪ್ರದಕ್ಷಿಣೆ ಮಾಡಿ ಮೊದಲು ನಮ್ಮ ಬಳಿ ಬರುತ್ತಾರೋ ಅವರಿಗೆ ಈ ಪೂರ್ಣ ಫಲ ದೊರೆಯುತ್ತದೆ. ಮುನಿವರಿಯರೇ, ನೀವು ಹೇಳಿದಂತೆ ಆಗಲಿ. ನವಿಲೆ, ನಡಿ ಹೋಗೋಣ. ನಿನ್ನ ವೇಗದ ಹಾರಾಟದಿಂದ ವಿಶ್ವವನ್ನು 3 ಬಾರಿ ಸುತ್ತಿ ಬರೋಣ. ಮೋಷಿಕ, ನೋಡಿ, ಮಾತಾ ಪಿತೃಗಳಿಗೆ ನಮಸ್ಕರಿಸಿ ಹೋಗೋಣ. ಈ ವಿಶ್ವವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಬೇಕಾ? ನಾನಂತೂ ಮೋಕ್ಷವನ್ನು. ಮೋಷಿಕ, ನೀನಂತೂ ತುಂಬಾ ಸೌಂದರ್ಯಾಗಿದ್ದೀಯ. ನೋಡಿ ಹೋಗೋಣ. ನಿನ್ನನ್ನು ಹೊತ್ತುಕೊಂಡು ಹೋಗುವುದು ಅಸಾಧ್ಯದ ಮಾತು. ನನ್ನ ಕೈಯಲ್ಲಾಗುವುದಿಲ್ಲ. ಮೋಷಿಕ, ನನ್ನ ಬಳಿ ಒಂದು ಉಪಾಯವಿದೆ, ಹೇಳುತ್ತೇನೆ. ಜಸ್ಟ್ ಫಾಲೋ ಮೀ. ಆಯ್ತು ಕಣ್ಣು, ನಡೆಯಿರಿ ಹೋಗೋಣ. ಮೋಷಿಕ, ನಾವು ಹೋಗ್ಬೇಕಾಗಿರೋದು ಆ ಕಡೆಕಲ್ಲ, ಈ ಕಡೆಗೆ ಬಾ. ಇತ್ತ ಬಾ, ಇತ್ತ ಬಾ.
ಹಂಗೆ ಪ್ರಭು. बड्या निघाल्या. ಇಡೀ ವಿಶ್ವವನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ ಮುನಿವರಿಯರೇ. ಅದು ಹೇಗೆ? ನೀವು ಇಲ್ಲೇ ಇದ್ದೀರಿ, ಇಲ್ಲಿಗೂ ಹೋಗಲೇ ಇಲ್ಲ. ನಿಮಗೆ ತಿಳಿಯದ್ದೇನಿದೆ ಮುನಿವರಿಯರೇ? ನಮ್ಮ ಮಾತಾಪಿತರಲ್ಲಿ ಇಡೀ ವಿಶ್ವವೇ ಲೀನವಾಗಿದೆ. ಅವರನ್ನು ಪ್ರದಕ್ಷಿಣೆ ಮಾಡಿದರೆ ಇಡೀ ವಿಶ್ವವೇ ಸುತ್ತಿ ಬಂದಂತೆ. ಅರ್ಥವಾಯಿತೆ? ಅಲೆ ಅಲೆ ಪರಮೇಶ್ವರ, ನೋಡಿ, ಗಣೇಶನ ಬುದ್ಧಿವಂತಿಕೆಯನ್ನು ಇಷ್ಟು ಸರಳವಾಗಿ ಈ ಪಂದ್ಯವನ್ನು ಗೆಲ್ಲಲು ಬೇಕಾದ ಸುಲಭ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಈಗ ಕಾರ್ತಿಕೇಯ ಬಂದರೂ ಈ ಪಂದ್ಯದ ವಿಜೇತ ಗಣೇಶನೇ. ನಿಮ್ಮ ಮಾತು ಸತ್ಯನಾರಾಯಣ. ಈ ಪಂದ್ಯದ ಮೂಲಕ ತಂದೆ ತಾಯಿಯ ಮೇಲಿನ ನಂಬಿಕೆ, ಪ್ರೀತಿ, ಭಕ್ತಿ ಹಾಗೂ ಬುದ್ಧಿವಂತಿಕೆ ಪ್ರದರ್ಶಿಸಿದ್ದಾನೆ ಗಣೇಶ. ಇಂದಿನಿಂದ ಮೊದಲ ಪೂಜೆಗೆ ಅರ್ಹನಾಗಲಿ. ಪ್ರಭು, ನಡೀರಿ. ಭೂಲೋಕದಲ್ಲಿ ಕಾರ್ತಿಕ ಮಾಸದ ಪೂಜೆ ನಡೆಯುತ್ತಿದೆ. ಮೂಳೂರಿನಲ್ಲಿ ಬೇಕಾದಷ್ಟು ಮೋದಕ ಕೊಡಗು ಸಿಗುತ್ತದೆ. ಭಕ್ತರು ನೈವೇದ್ಯಗಳನ್ನು ಕಾಯುತ್ತಿದ್ದಾರೆ. ಹೋಗೋಣ, ನಡೀರಿ ಪ್ರಭು. ಮೋಷಿಕ, ಹಾಗೆ ಆಗಲಿ.